ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ಈ ಜ್ಞಾನ ಬೆಳಗು ತರಗತಿಯಲ್ಲಿ ಪದ್ಯ 1 ಕದಡಿದ ಸಲಿಲಂ ತಿಳಿವಂದದೆ ಭಾಗ 3 ಅಂದರೆ ಕೊನೆಯ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಈಗಾಗಲೇ ಪದ್ಯದ 2 ಭಾಗಗಳನ್ನು ಅಭ್ಯಾಸ ಮಾಡಿದ್ದೀರಿ, ವಿಡಿಯೋವನ್ನು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಲಾಗಿರುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಲಿಂಕನ್ನು ಓಪನ್ ಮಾಡಿ ನೋಡಿ. ಇಲ್ಲ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋದಾಗ ಅಲ್ಲಿ ಸೆಕೆಂಡ್ PUC ಕನ್ನಡ ವಿಡಿಯೋಗಳು ಸಿಗುತ್ತವೆ. ಹಿಂದಿನ ಕ್ಲಾಸಲ್ಲಿ ನೀವು ಈಗಾಗಲೇ ರಾವಣನ ಅಟ್ಟಹಾಸದ ಮಾತಿಗೆ ಸೀತೆ ಅತೀವ ದುಃಖಿತಳಾಗಿ ಮತ್ತು ಭಯಗೊಂಡು ಮೂರ್ಛೆ ಹೋಗ್ತಾಳೆ. ಅದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಕರುಣೆ ಹುಟ್ಟಿ, ಎಂತಹ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ, ಇದೆಲ್ಲ ಆಗಿರೋದು ನನ್ನಿಂದಲೇ ಅಂದ್ಕೊಂಡು ಯಾವ ರೀತಿಯಾಗಿ ರವಿಗೆ ಅಂಟಿಕೊಂಡಿರುವಂತಹ ಸಂಧ್ಯಾರಾಗ ಕರಗುತ್ತಲ್ಲ, ಅದೇ ರೀತಿಯಾಗಿ ರಾವಣನಿಗೆ ಅಂಟಿಕೊಂಡಿರುವ ಸೀತೆಯ ವ್ಯಾಮೋಹ ಎನ್ನುವಂತಹ ಕಾರ್ಮೋಡ ಸರಿದು ಕರುಣೆ, ದಯೆ, ವೈರಾಗ್ಯ ಎನ್ನುವ ಬೆಳಕು ಮೂಡುತ್ತೆ. ರವಿ ತನಗೆ ಅಂಟಿಕೊಂಡಿರುವಂತಹ ಸಂಧ್ಯಾ ಅನುರಾಗವನ್ನು ಕಳಚುವಂತೆ ಮನುಷ್ಯನು ಕೂಡ ಒಳ್ಳೆಯ ಕೆಲಸದಿಂದ ತನಗೆ ಅಂಟಿಕೊಂಡಿರುವಂತಹ ಕೆಟ್ಟದ್ದನ್ನು ಕಳಚಿಕೊಳ್ಳದನೇ ಇರ್ತಾನೆ, ಕಳಚಿಕೊಳ್ತಾನೆ. ಇಲ್ಲಿಯವರೆಗೆ ಅಂದರೆ ಪದ್ಯ 9ರವರೆಗೆ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ಈಗ ಮುಂದಿನ ವಚನ. ಅಂತೂ ಮನದೊಳ್ ಒಗೆದ ಕಾರುಣ್ಯರಸಮೇ ಸೀತೆಯೊಳ್ ಆದ ಅನುರಕ್ತತೆಯಂ ಕರ್ಚಿ ಕಳೆವುದುಂ ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷಜ್ಜನಕ್ ಇಂತ್ ಎಂದಂ. ಪದಗಳ ಅರ್ಥ. ಅಂತೂ ಹೀಗೆ, ಮನದೊಳ್ ಮನಸ್ಸಿನಲ್ಲಿ, ಒಗೆದ ಹುಟ್ಟಿದ ಅಥವಾ ಕಾಣಿಸಿಕೊಂಡ, ಕಾರುಣ್ಯ ರಸ ಕರುಣೆಯ ರಸ, ಸೀತೆಯೊಳ್ ಆದ ಸೀತೆಯಲ್ಲಿ, ಅನುರಕ್ತತೆಯಂ ಪ್ರೀತಿಯನ್ನು, ಕರ್ಚಿ ಕಳೆವುದುಂ ಅಂದರೆ ತೊಳೆದು ಹಾಕುವುದು, ಸ್ವಭಾವ ಪರಿಣಿತಿಯೊಳ್ ಸ್ವಭಾವ ಅಂತಂದರೆ ಒಂದು ಉತ್ತಮ ಸ್ಥಿತಿ, ಪರಿಣಿತಿ ಅಂದರೆ ಬಾಗುವಿಕೆ ಅಥವಾ ಪರಿಪಕ್ವತೆ, ನಿಂತು, ಸ್ವಕೀಯ ತನ್ನ ಆಪ್ತರಲ್ಲಿ, ಸ್ವಕೀಯ ಆಪ್ತ ಅಂದರೆ ಹತ್ತಿರದವರು, ಪುರುಷ ಅಂದರೆ ಪುರುಷರು, ಪರಿಸಜ್ಜನಕ್ಕೆ ಅಂದರೆ ಇಲ್ಲಿ ಪರಿಸಜ್ಜನ ಅಂತಂದರೆ ಏನಿಲ್ಲಿ ಆಪ್ತ ವರ್ಗದವರಿಗೆ, ಇಂತೆಂದ ಅಂದರೆ ಹೀಗೆ ಹೇಳಿದ. ಸೀತೆಯ ಸ್ಥಿತಿಯನ್ನು ನೋಡಿ, ಸೀತೆಯ ದುಃಖವನ್ನು, ರಾಮನಲ್ಲಿರುವಂತಹ ಪ್ರೀತಿಯನ್ನು, ರಾಮನಿಗಾಗಿ ಹಂಬಲಿಸುತ್ತಿರುವುದನ್ನು, ತಾನು ಎಷ್ಟೇ ಪೌರುಷ ತೋರಿಸಿದ್ರೂ, ಮನ್ಮಥನಂತಿದ್ರೂ, ವಿದ್ಯೆಯನ್ನು ಪಡೆದುಕೊಂಡಿದ್ರೂ ತನ್ನತ್ತ ಕಿಂಚಿತ್ತೂ ಕೂಡ ಗಮನ ಹರಿಸದೇ ಇರುವಂತಹ ಪತಿವ್ರತೆಯನ್ನು ಕಂಡು ಸೀತೆಯ ಮೇಲೆ ಕರುಣೆ, ದಯೆ ಮೂಡುತ್ತೆ. ಅಂತೂ ರಾವಣನ ಮನಸ್ಸಿನಲ್ಲಿ ಏನು ಹುಟ್ಟುತ್ತಾ ಇದೆ, ಏನು ಕಾಣಿಸ್ಕೊಳ್ತಾ ಇದೆ? ಕಾರುಣ್ಯ ರಸ, ಕರುಣೆ ಎನ್ನುವಂತಹ ರಸ ಕಾಣಿಸ್ಕೊಳ್ತಾ ಇದೆ. ಅಂದರೆ ಆತನ ಮನಸ್ಸು ಅಲ್ಲಿ ಕರಗ್ತಾ ಇದೆ. ಈ ಕರುಣೆಯ ರಸ ಸೀತೆಯ ಬಗ್ಗೆ ಏನು ಹುಟ್ಟಿರುತ್ತಲ್ಲ, ಪ್ರೀತಿ, ವ್ಯಾಮೋಹ, ಸೀತೆಯನ್ನು ಪಡೆದುಕೊಳ್ಬೇಕು, ತನ್ನವಳನ್ನಾಗಿ ಮಾಡಿಕೊಳ್ಬೇಕು, ರಾಮ ಲಕ್ಷ್ಮಣರನ್ನು ಕೊಲ್ಲಬೇಕು, ಈ ಎಲ್ಲ ಭಾವನೆಗಳು ಏನೋ ರಾವಣನಲ್ಲಿ ಮೂಡಿದ್ವೋ, ಹುಟ್ಟಿದ್ವೋ, ಬಿತ್ತಿದ್ವೋ, ಇವೆಲ್ಲವುಗಳು ಆ ಕಾರುಣ್ಯ ರಸದಲ್ಲಿ ಕೊಚ್ಚಿ ಹೋಗ್ತಾ ಇದ್ದವು. ನೀರು ಕೊಳೆಯನ್ನು, ನೈರ್ಮಲ್ಯತೆಯನ್ನು ಹೇಗೆ ತೊಳೆದು ಹಾಕುತ್ತೋ ಹಾಗೆ ಸೀತೆಯ ಬಗ್ಗೆ ಮೂಡಿದ ಪ್ರೀತಿ, ವ್ಯಾಮೋಹವನ್ನು ಕರುಣೆ ಎನ್ನುವಂತಹ ರಸ ತೊಳೆದು ಹಾಕ್ತಾ ಇದೆ. ಆ ರಾವಣನ ಮನಸ್ಸನ್ನು ತೊಳೆದು ಸ್ವಚ್ಛಗೊಳಿಸ್ತಾ ಇದೆ. ಹೀಗೆ ರಾವಣನು ಕಾರುಣ್ಯ ರಸದಲ್ಲಿ ಮಿಂದು ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ಸ್ವಚ್ಛಗೊಳಿಸಿ ಉತ್ತಮ ಸ್ವಭಾವವನ್ನು ಹೊಂದಿ, ಉತ್ತಮ ಸ್ಥಿತಿಯನ್ನು ಹೊಂದಿ, ಪರಿಪಕ್ವನಾಗಿ, ತಿಳುವಳಿಕೆ ಬಂದು, ಮನ ಬದಲಾವಣೆ ಹೊಂದಿ ನಿಂತ್ಕೊಂಡು ತನ್ನ ಆಪ್ತ, ತನಗೆ ಹತ್ತಿರವಾಗಿರುವಂತಹ
ಪುರುಷರು ಮತ್ತು ಅಲ್ಲಿ ನೆರೆದಿರುವಂತಹ ಸೇರಿರುವಂತಹ ಆಪ್ತವರ್ಗದವರನ್ನ ಆತ್ಮೀಯರನ್ನ ಕುರಿತಾಗಿ ಹೀಗೆ ಹೇಳ್ತಾನೆ. ಹೀಗೆ ರಾವಣನ ಮನಸ್ಸು, ಆತನ ಮನಸ್ಸಿನ ಕೊಳೆಯ ತೊಳೆಯುವಿಕೆ ಈ ವಚನದಲ್ಲಿದೆ. ಪದ್ಯ 10. ಗುಣ ಪರಿಪಾಲನಾರ್ಥಂ ಯನಗಂ ಬಗೆದೋರಿದಳಿಲ್ಲ ದಿವ್ಯಭೂಷಣ ವಸನ್ ಅಂಗ ರಾಗಮುಮನ್ ಒಲ್ಲದೆ ಖೇಚರ ರಾಜ್ಯಲಕ್ಷ್ಮಿಯಂ ತೃಣಸಮಾನಾಗೆ ಭಾವಿಸಿದಳ್ ಈ ಸತಿಯುಂ ಮೊದಲಾಗೆ ಪೌರುಷ ಪ್ರಣಯಿಯೇನ್ ಇಂತ್ ಆಪೇಕ್ಷಿಸುವೆನೇ ಗುಣಹಾನಿಯನ್ ಎನ್ನ ಪಾಪದಿಂ. ಪದಗಳ ಅರ್ಥ: ಗುಣ ಪರಿಪಾಲನಾರ್ಥ, ಒಳ್ಳೆಯ ಗುಣಗಳನ್ನು ಪರಿಪಾಲಿಸುವುದಕ್ಕೋಸ್ಕರವಾಗಿ. ಯನಗಂ, ನನಗೆ ಬಗೆದೋರಿದಳಿಲ್ಲ, ಮನಸ್ಸು ಕೊಡಲಿಲ್ಲ, ಒಲಿಯಲಿಲ್ಲ. ದಿವ್ಯಭೂಷಣ ಅಂದರೆ ಶ್ರೇಷ್ಠವಾದ ಒಡವೆ, ವಸನ ಅಂದರೆ ಬಟ್ಟೆ ಅಥವಾ ವಸ್ತ್ರ, ಅಂಗರಾಗ, ಅಂಗರಾಗ ಅಂಗ ಅಂದರೆ ದೇಹ ಅಂತ, ರಾಗ ಅಂದರೆ ಪ್ರೀತಿ ಅಂದರೆ ದೇಹದ ಮೇಲೆ ಒಲವು, ಮೈಕಾಂತಿಯ ಬಗ್ಗೆ ಒಲವು ಕೂಡ ಇರಲಿಲ್ಲ ಅಂತ. ಒಲ್ಲದೆ ಅಂದರೆ ಬಯಸದೆ, ಖೇಚರ ಅಂದರೆ ರಾವಣ, ರಾಜ್ಯಲಕ್ಷ್ಮಿಯಂ ರಾಜ್ಯವನ್ನು ಅಂತ, ತೃಣ ಸಮಾನಾಗೆ ಹುಲ್ಲಿಗೆ ಸರಿ ಸಮಾನಾಗಿ ಭಾವಿಸಿದಳು, ಭಾವಿಸಿದಳು ಅಂದರೆ ಭಾವಿಸಿದಳು, ನೋಡಿದಳು ಅಂತ. ಮೊದಲಾಗೆ ಮೊದಲೇ ಅಂತ. ಪೌರುಷ ಅಂದರೆ ಪೌರುಷವನ್ನು, ಒಂದು ವ್ಯಕ್ತಿತ್ವವನ್ನು. ಪ್ರಣಯಿ ಪ್ರೀತಿಸುವವನು. ಆಪೇಕ್ಷಿಸುವೆನೆ ಅಂದರೆ ಬಯಸುವೆನೆ. ಗುಣಹಾನಿಯನ್ ವ್ಯಕ್ತಿತ್ವಕ್ಕೆ ಕಳಂಕ ಅಂತ. ರಾವಣನಿಗೆ ಸೀತೆಯಲ್ಲಿನ ಪ್ರೀತಿ ವ್ಯಾಮೋಹ ಕರಗಿ ವೈರಾಗ್ಯ ಮೂಡಿ ತಾನು ಸೀತೆಯನ್ನು ಕುರಿತಾಗಿ ತನ್ನ ಆಪ್ತ ವರ್ಗದವರಿಗೆ ಹೀಗೆ ಹೇಳ್ತಾ ಇದ್ದಾನೆ. ಸೀತೆಯ ಬಗ್ಗೆ, ಸೀತೆಯ ಗುಣಗಾನವನ್ನು ಮಾಡುವಂತಹ ಪದ್ಯ ಇದಾಗಿದೆ. ಗುಣ ಪರಿಪಾಲನಾರ್ಥಂ ಯನಗಂ, ಒಳ್ಳೆ ಗುಣಗಳನ್ನು ಪರಿಪಾಲನೆಯನ್ನು ಮಾಡುವವಳು ಅಂದರೆ ಒಳ್ಳೆ ಗುಣಗಳನ್ನು ಹೊಂದಿರುವವಳು, ಸದ್ಭಾವನೆಗಳನ್ನು ಹೊಂದಿರುವವಳು. ತನ್ನ ರಾಮನನ್ನು ಬಿಟ್ಟು ಬೇರೆ ಪರಪುರುಷನನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಸದಾ ರಾಮನ ಬಗ್ಗೆನೇ ಯೋಚನೆಯನ್ನು ಮಾಡ್ತಕ್ಕಂಥವಳಾಗಿರುವಂತಹ ಸೀತೆ ಒಳ್ಳೆಯ ಗುಣಗಳನ್ನು ಹೊಂದಿದವಳಾಗಿದ್ದಾಳೆ, ಸದ್ಗುಣಗಳ ಪರಿಪಾಲನೆಯನ್ನು ಮಾಡುವಂಥವಳು. ಅಂತಹ ಸೀತೆ ನನ್ನನ್ನು ಬಯಸಲಿಲ್ಲ, ನನಗೆ ಮನಸ್ಸನ್ನು ಕೊಡಲಿಲ್ಲ, ಮನಸ್ಸೋಲಲಿಲ್ಲ. ರಾವಣನ ಲಂಕೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು, ಸ್ತ್ರೀಯರೆಲ್ಲ ರಾವಣನ ರೂಪಕ್ಕೆ, ವೀರತ್ವಕ್ಕೆ, ಸೌಂದರ್ಯ, ವ್ಯಕ್ತಿತ್ವ, ರಾಜ್ಯಕ್ಕೆ ಮರುಳಾಗಿ ಬಯಸಿ ಬಂದವರಾಗಿದ್ದರು. ಆದರೆ ಸೀತೆ ಯಾವುದನ್ನು ಬಯಸಲಿಲ್ಲ, ಮನಸ್ಸು ಕೊಡಲಿಲ್ಲ. ದಿವ್ಯವಾದ ಆಭರಣ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ರಾವಣನ ರೂಪು, ಸೌಂದರ್ಯ ಎಲ್ಲವನ್ನೂ ಕೂಡ ಒಲ್ಲೆ ಅಂತ ತಿರಸ್ಕರಿಸಿಬಿಟ್ಟಿದ್ಲು, ಯಾವುದಕ್ಕೂ ಕೂಡ ಒಲಿಯಲಿಲ್ಲ. ಅಷ್ಟೇ ಅಲ್ಲದೆ ಈ ರಾವಣನ ರಾಜ್ಯವನ್ನು ಕೂಡ ಒಂದು ತೃಣಕ್ಕೆ ಸಮಾನವಾಗಿ ಕಂಡ್ಳು, ಒಂದು ಹುಲ್ಲು ಕಡ್ಡಿಗೆ ಸಮಾನವಾಗಿ ಕಂಡ್ಳು. ಅಂದರೆ ಇಲ್ಲಿ ಸೀತೆಗೆ ತನ್ನ ಪತಿಯ ಪ್ರೀತಿ ಮತ್ತು ಭಕ್ತಿಯ ಮುಂದೆ ಎಲ್ಲವೂ ಹುಲ್ಲಿನ ಕಡ್ಡಿಗೆ ಸಮಾನವಾಗಿ ಕಂಡಿತು. ಘನತೆ, ಗೌರವ, ವ್ಯಕ್ತಿತ್ವ, ಪೌರುಷವನ್ನು ಪ್ರೀತಿಸುವಂತಹ ನಾನು ಪಾಪ ಕೆಲಸವನ್ನು ಮಾಡಿ, ಕೆಟ್ಟ ಕೆಲಸವನ್ನು ಮಾಡಿ ನನ್ನ ವ್ಯಕ್ತಿತ್ವಕ್ಕೆ ಕುಂದು, ಕಳಂಕ, ಗೌರವ, ಘನತೆಗೆ ಧಕ್ಕೆ ಬರುವಂತೆ ನಡೆದುಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಅಂದರೆ ವ್ಯಕ್ತಿತ್ವವನ್ನು ಪ್ರೀತಿಸುವಂತಹ ನಾನು, ಪೌರುಷವನ್ನು ಪ್ರೀತಿಸುವಂಥ ನಾನು ಕೆಟ್ಟ ಕೆಲಸಗಳನ್ನು ಮಾಡಿ ಗೌರವ, ಘನತೆಗೆ ಧಕ್ಕೆ ಬರುವಂತೆ ಬಯಸ್ತೀನಾ? ಇಲ್ಲ, ಅಂತಹ ಕೆಟ್ಟ ಕೆಲಸಗಳನ್ನು ನಾನು ಮಾಡೋದಿಲ್ಲ ಅಂದ್ಕೊಂಡು ಆಪ್ತ ವರ್ಗದವರೊಂದಿಗೆ ತನ್ನ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳ್ತಾ ಇದ್ದಾನೆ ರಾವಣ. ಪದ್ಯ 11. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮೆನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆಯನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪನಳಿವೆನಗಂ. ಇವರಂ ಇವರು ಅಂದರೆ ರಾಮ ಸೀತೆಯರು, ಪ್ರಾಣಪ್ರಿಯರಂ ಪ್ರಾಣಕ್ಕಿಂತ ಹೆಚ್ಚು
ಪ್ರೀತಿಸುವವರು, ನೆವಮಿಲ್ಲದೆ, ನೆಪ ಅಥವಾ ಕಾರಣ ಇಲ್ಲದೆ, ಕರ್ಮವಶಕ್ಕೆ, ವಿಧಿ ಅಥವಾ ಹಣೆ ಬರಹಕ್ಕೆ, ಕಂದರ್ಪ ಅಂದರೆ ಮನ್ಮಥ, ವಿಮೋಹ ಅಂದರೆ ವ್ಯಾಮೋಹ, ಅಗಲ್ಚಿದೆ ದೂರ ಮಾಡಿದೆ, ಅವಿವೇಕಿ ಅಂದರೆ ಬುದ್ಧಿ ಇಲ್ಲದೆ, ಕುಲ ಅಂದರೆ ಮನೆತನ, ಪೆಂಪು ಅಂದರೆ ಹಿರಿಮೆ, ಅಳಿವೆನಗಂ ಅಂದರೆ ಅಳಿವು ಅಂದರೆ ನಾಶ ಅಥವಾ ಹಾಳು ಮಾಡೋದು. ಹಾಗೆ ರಾವಣ ಮುಂದುವರೆದು ತನ್ನ ಆಪ್ತರೊಂದಿಗೆ ಸೀತೆ ಕುರಿತಾಗಿ, ರಾಮ ಸೀತೆಯ ಕುರಿತಾಗಿ ಈ ರೀತಿಯಾಗಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಇವರು ರಾಮ ಸೀತೆಯರು ಏನಿದಾರಲ್ಲ, ಪ್ರಾಣಪ್ರಿಯರು, ಒಬ್ಬರನ್ನೊಬ್ಬರು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವವರು. ಸೀತೆ ಇಲ್ಲಿ ಪ್ರಮದವನದಲ್ಲಿ ಇದ್ರೂ ಕೂಡ ನನ್ನ ಲಂಕೆಯ ರಾಜ್ಯವನ್ನು ಏನನ್ನೂ ಬಯಸದೆ ರಾಮನಿಗೋಸ್ಕರನೇ, ರಾಮನ ಬರುವಿಕೆಯನ್ನೇ ಕಾಯ್ತಾ ಇದ್ದಾಳೆ, ರಾಮನನ್ನೇ ಪ್ರೀತಿಸ್ತಾ ಇದ್ದಾಳೆ, ಬೇರೆ ಏನನ್ನೂ ಕೂಡ ಬಯಸಲಿಲ್ಲ. ಆದರೆ ಇವತ್ತು ರಾಮ ಸೀತೆಯರು, ಅಷ್ಟು ಪ್ರೀತಿಸುವಂತಹ ರಾಮ ಸೀತೆಯರು ದೂರ ಆಗಿದ್ದಾರೆ, ಒಬ್ರನ್ನೊಬ್ಬರು ಅಗಲಿದ್ದಾರೆ. ಅವರು ಅಗಲಿರೋದಕ್ಕೆ ಅಂದರೆ ದೂರ ಇರೋದಕ್ಕೆ ಯಾವ ಕಾರಣಗಳು ಕೂಡ ಇಲ್ಲ. ಅವರಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಬಂದಿಲ್ಲ, ಒಂದು ವೈಮನಸ್ಸು ಎನ್ನುವಂಥದ್ದಿಲ್ಲ. ಯಾವ ಕಾರಣಗಳಿಲ್ಲದೇ ಇವತ್ತು ರಾಮ ಮತ್ತು ಸೀತೆಯರಿಬ್ಬರು ಪರಸ್ಪರ ಒಬ್ರಿಗಿಂತ ಒಬ್ಬರು ದೂರದಲ್ಲಿದ್ದಾರೆ, ಅಗಲಿದ್ದಾರೆ. ಹೀಗೆ ರಾಮ ಸೀತೆಯರು ದೂರ ಇರೋದಕ್ಕೆ ಕಾರಣ ವಿಧಿ ಬರಹ, ಅವರ ಕರ್ಮವಶವೇ ಕಾರಣ ಇರಬಹುದು. ಆ ವಿಧಿ ಬರಹದಿಂದ, ಆ ಕರ್ಮದಿಂದ, ಹಣೆ ಬರಹದಿಂದ ನನ್ನಲ್ಲಿ ಸೀತೆಯ ಮೇಲೆ, ಸೀತೆಯನ್ನು ನೋಡಿದ ತಕ್ಷಣವೇ ಸೀತೆಯ ಮೇಲೆ ವ್ಯಾಮೋಹ ಹುಟ್ಟಿತು, ಪ್ರೀತಿ ಹುಟ್ಟಿತು. ನನ್ನ ಕಾಮ ಮೋಹದಿಂದ ಅವರಿಬ್ಬರು ಇವತ್ತು ಅಗಲಿದ್ದಾರೆ, ಒಬ್ರನ್ನೊಬ್ಬರು ಬಿಟ್ಟು ದೂರ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಾನೇ ಆಗಿದ್ದೀನಿ. ಇದು ಎಲ್ಲ ನನ್ನ ಅವಿವೇಕತನದಿಂದ ಆಗಿರುವಂತಹ ಕಾರ್ಯ, ನನ್ನ ಬುದ್ಧಿಗೇಡಿತನದಿಂದ ಆಗಿರುವಂತಹ ಕಾರ್ಯ ಇದಾಗಿದೆ. ನಾನು ನನ್ನ ಕುಲದ ಘನತೆ ಗೌರವಗಳನ್ನು ಕೂಡ ಲೆಕ್ಕಿಸದೆ ನನ್ನ ಕುಲದ ಹಿರಿಮೆ ಗರಿಮೆಯ ಅಳಿವಿಗೆ, ನಾಶಕ್ಕೆ ಕಾರಣನಾಗಿದ್ದೀನಿ ಎನ್ನುತ್ತಾ ರಾವಣ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಬೆಂದು ಹೋಗ್ತಾ ಇದ್ದಾನೆ. ತನ್ನ ಆಪ್ತ ವರ್ಗದವರ ಮುಂದೆ ತಲೆಬಾಗಿ ನಿಂತು ತನ್ನ ದುಗುಡವನ್ನೆಲ್ಲ ತೋಡಿಕೊಳ್ತಾ ಇದ್ದಾನೆ. ಪದ್ಯ 12. ರಾಮನಿನ್ ಅಗಲ್ಚಿ ತಂದ್ ಆನ್ ಈ ಮಾನಿನಿಗ್ ಇನಿತು ದುಃಖಮಂ ಪುಟ್ಟಿಸಿದೆಂ, ಕಾಮ ವ್ಯಾಮೋಹದಿನ್ ಆ ಶಾಮುಖಮಂ ಪುದಿಯೇ ದುರ್ಯಶ ಪಟ ಹರವಂ. ಪದಗಳ ಅರ್ಥ: ರಾಮನಿನ್ ರಾಮನಿಂದ, ಅಗಲ್ಚಿ ಅಗಲಿಸಿ, ದೂರ ಮಾಡಿ, ತಂದ್ ತಂದು, ಆನ್ ನಾನು, ಈ ಮಾನಿನಿ ಸೀತೆಗೆ, ಹೆಣ್ಣು ಮಗಳಿಗೆ, ಇನಿತು ಎಷ್ಟೊಂದು, ದುಃಖವನ್ನು ದುಃಖಮಂ ದುಃಖವನ್ನು ಪುಟ್ಟಿಸಿದೆ ಮಾಡಿದೆ. ಕಾಮ ವ್ಯಾಮೋಹದಿನ್ ಕಾಮ ವ್ಯಾಮೋಹದಿಂದ, ಶಾಮುಖಮಂ ಎಲ್ಲ ಕಡೆ ದಿಕ್ಕು ದಿಕ್ಕಿಗೆ, ಪುದಿಯೇ ಹರಡು ವ್ಯಾಪಿಸು ಹೆಚ್ಚಿಸು ಅಧಿಕ ಮಾಡು, ದುರ್ಯಶ ಅಪಯಶಸ್ಸು. ಪಟ ಅಂದರೆ ಭೇರಿ, ಹರ ಅಂದರೆ ಶಬ್ದ. ಈ ಪದ್ಯದಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳು ಹಾಗೆ ಮುಂದುವರಿತಾನೆ ಇದ್ದವು. ರಾಮನಿಂದ ಅಗಲಿಸಿ, ರಾಮನಿಂದ ಸೀತೆಯನ್ನು ದೂರ ಮಾಡಿದೆ, ಸೀತೆಯನ್ನು ಹೊತ್ತು ತಂದು ರಾಮನನ್ನು ಮತ್ತು ಸೀತೆಯನ್ನು ದೂರ ದೂರ ಮಾಡಿದೆ, ಅಗಲಿಸಿಬಿಟ್ಟೆ. ಈ ಸೀತೆಗೆ ತುಂಬ ದುಃಖವನ್ನು ಕೊಟ್ಟೆ. ಸೀತೆ ಅತೀವ ದುಃಖದಿಂದ ಕೊರಗುವಂತೆ ಮಾಡಿದೆ, ನೋವಿನಿಂದ ನರಳುವಂತೆ ಮಾಡಿದೆ. ಕೊನೆಗೆ ಅವಳು ಮೂರ್ಛಿತಳಾಗುವುದಕ್ಕೆ ನಾನೇ ಕಾರಣನಾದೆ. ಹೀಗೆ ನನ್ನ ಮೋಹದಿಂದ, ಕಾಮದಿಂದ ನನ್ನ ವ್ಯಕ್ತಿತ್ವ, ಕುಲ, ಪರಂಪರೆ, ಗೌರವ, ಘನತೆ ಎಲ್ಲವನ್ನೂ ಕೂಡ ಮರೆತು
ಎಲ್ಲ ಕಡೆ ದಿಕ್ಕು ದಿಕ್ಕಿಗೂ ಕೂಡ ನನ್ನ ಅಪಯಶಸ್ಸಿನ, ನನ್ನ ಅಪಜಯದ, ನನ್ನ ಸೋಲಿನ ಭೇರಿ ಶಬ್ದ, ಆ ನಾದ ಹರಡುವಂತೆ ಮಾಡಿದೆ. ಒಬ್ಬ ರಾಜನಾಗಿ, ಲಂಕಾಧಿಪತಿಯಾಗಿ, ಘನತೆ, ಗೌರವ, ವ್ಯಕ್ತಿತ್ವದ ಜಯಭೇರಿಯನ್ನು ಬಾರಿಸುವ ಬದಲಾಗಿ ಕೆಟ್ಟ ಕೃತ್ಯಗಳನ್ನು ಮಾಡಿ ನಾನು ಅಪಜಯದ ಭೇರಿಯನ್ನು ಬಾರಿಸುವಂತಾಯಿತು. ನನ್ನಿಂದ ನನ್ನ ವಿನಾಶದ ಕಹಳೆ ಎಲ್ಲೆಡೆ ಮೊಳಗುವಂತಾಯಿತು ಅಂತ ರಾವಣ ದುಃಖಿಸ್ತಾ ಇದ್ದಾನೆ. ನೋಡಿ, ರಾವಣ ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಂಡು ಬಂದ ನಂತರ ಸೀತೆ ಮುಂದೆ ಬಂದು, ನಾನು ರಾಮ ಲಕ್ಷ್ಮಣರನ್ನು ನಾಶ ಮಾಡ್ತೀನಿ, ನಾನು ವಿಜಯವನ್ನು ಸಾಧಿಸ್ತೀನಿ, ನೀನು ರಾಮನ ಆಸೆಯನ್ನು ಬಿಟ್ಟು ನನ್ನ ಹತ್ರ ಬಂದ್ಬಿಡು, ನನ್ನ ಸಾಮ್ರಾಜ್ಯದ ಸುಖ ಸಂಪತ್ತು ಎಲ್ಲವನ್ನ ಅನುಭವಿಸು ಅಂತ ಹೇಳ್ತಾನಲ್ಲ, ಅದು ರಾವಣ ತಿಳ್ಕೊಂಡ ಹಾಗೆ ರಾವಣನ ವಿಜಯ ಆಗಿರಲಿಲ್ಲ, ರಾವಣನ ಸೋಲು ಆಗಿತ್ತು. ಆದರೆ ಈಗ ತನ್ನ ಆಪ್ತರ ಮುಂದೆ ನಿಂತ್ಕೊಂಡು ತಾನು ಮಾಡಿದ ಕರ್ಮ ಅಥವಾ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನಲ್ಲ, ನನ್ನ ಅಪವಿಜಯದ ಭೇರಿ ಅಥವಾ ಶಬ್ದ ಎಲ್ಲೆಡೆ ಕೇಳಿಸ್ತಾ ಇದೆ, ಅದಕ್ಕೆ ಕಾರಣ ನಾನೇ ಅಂತ ಹೇಳ್ತಾ ಇದ್ದಾನಲ್ಲ, ಅದು ರಾವಣನ ನಿಜವಾದ ಗೆಲುವಾಗಿದೆ. ಪದ್ಯ 13. ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೇ ಪೇಳೆ ಕೇಳದ್ ಆತನನ್ ಅವನೀತನೆಂ ಗಜರಿ ಗರ್ಜಿಸಿ ಬೈದನ್ ಅನುಜಾತನಂ ವಿನೀತನನ ಅರಿಯಟ್ಟಿ ದುರ್ವ್ಯಸನಿಯಂ ಕಳೆದೆಂ ವ್ಯಸನಾಭಿಭೂತನ್ ಆದವನ್ ಅನುರಾಗಂ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ಪದಗಳ ಅರ್ಥ: ಎನಗೆ, ನನಗೆ, ವಿಭೀಷಣಂ ರಾವಣನ ಸಹೋದರ ವಿಭೀಷಣ, ಹಿತಮನ್ ಒಳ್ಳೆಯದನ್ನು, ಆದರದಿಂದ ಪ್ರೀತಿಯಿಂದ, ಸೌಜನ್ಯದಿಂದ, ಪೇಳೆ ಹೇಳಲು, ಕೇಳದ್ ಕೇಳದೆ, ಆಲಿಸದೆ, ಅವಿನೀತನೆಂ ಅಸೌಜನ್ಯನೆಂದು, ಗಜರಿ ಬೆದರಿಸಿ, ಗರ್ಜಿಸಿ ಹೆದರಿಸಿ, ಬೈದೆನು, ಅನುಜಾತನಂ ಒಡಹುಟ್ಟಿದವನನ್ನು, ವಿನೀತನ್ ಸೌಜನ್ಯದವನನ್ನು, ಅರೆಯಟ್ಟಿ ಹೊರಗಡೆ ತಳ್ಳಿದೆ, ದುರ್ವ್ಯಸನಿಯಂ ಕೆಟ್ಟ ಚಟವನ್ನು ಹೊಂದಿರುವಂಥವನು, ದುರ್ವ್ಯಸನ ಅಂದರೆ ಕೆಟ್ಟ ಚಟ, ಕಳೆದೆಂ ಮಾಡಿದೆನು, ವ್ಯಸನಾಭಿಭೂತನ್ ಅಂದರೆ ಕೆಟ್ಟ ಚಟಕ್ಕೆ ಬಲಿಯಾದವನು, ಒಳಗಾದವನು, ಅನುರಾಗವೇಗದೆ ಪ್ರೀತಿಯ ಬಲೆ ಅಥವಾ ಸೆಳೆತ, ಹಿತ ಅಹಿತ ಒಳ್ಳೆಯದು ಕೆಟ್ಟದು, ಏಕೆ ಮಾಡುವಂ ಏಕೆ ಮಾಡುತ್ತಾನೆ. ಈ ಪದ್ಯದಲ್ಲಿ ತನ್ನ ಸಹೋದರನಾದ ವಿಭೀಷಣನಿಗೆ ತಾನು ಏನೆಲ್ಲ ಬೈದೆ ಅನ್ನೋದರ ಕುರಿತಾಗಿ ಹೇಳ್ತಾ ಇದ್ದಾನೆ. ರಾವಣ ಈಗಾಗಲೇ ಪಶ್ಚಾತ್ತಾಪದ ಮಡುವಿನಲ್ಲಿ ಮಿಂದು ತಾನು ತನ್ನ ಆಪ್ತರೊಂದಿಗೆ ಹೇಳ್ತಾ ಇದ್ದಾನೆ, ತನ್ನ ಮನದಾಳವನ್ನು ಹಂಚ್ಕೊಳ್ತಾ ಇದ್ದಾನೆ. ಮೊದಲು ಸೀತೆಯ ಬಗ್ಗೆ, ಸೀತೆಯ ಪಾವಿತ್ರತೆ, ಆಸ್ತಿ ಅಂತಸ್ತು ಎಲ್ಲವನ್ನೂ ತೃಣಕ್ಕೆ ಸಮಾನಳಾಗಿ ಕಂಡಿರೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ತದನಂತರದಲ್ಲಿ ರಾಮ ಸೀತೆಯರನ್ನು ನಾನು ಅಗಲಿಸಿಬಿಟ್ಟೆ, ನಮ್ಮ ಮನೆತನದ ಗೌರವ ಘನತೆ ನನ್ನ ವ್ಯಕ್ತಿತ್ವವನ್ನು ಕೂಡ ಹಾಳು ಮಾಡಿಕೊಂಡೆ, ಅಪಜಯದ ನಗಾರಿಯನ್ನೇ ಬಾರಿಸಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ಸಡನ್ನಾಗಿ ವಿಭೀಷಣನ ನೆನಪಾಗ್ತಾ ಇದೆ. ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೇ ಪೇಳೆ. ಎನಗೆ ಅಂದ್ರೇನು? ನನಗೆ ವಿಭೀಷಣ, ನನ್ನ ಸಹೋದರನಾದ ವಿಭೀಷಣನು ನನಗೆ ಹಿತವನ್ನು ಹೇಳಿದ, ಒಳ್ಳೆಯ ಮಾತುಗಳನ್ನು ಹೇಳಿದ. ಅಣ್ಣ, ನೀನು ಮಾಡ್ತಕ್ಕಂಥದ್ದು ತಪ್ಪು, ಸೀತಾಮಾತೆಯನ್ನು ಹೊತ್ತು ತಂದು ನೀನು ಪ್ರಮದವನದಲ್ಲಿಟ್ಟಿರೋದು ತಪ್ಪು, ಇದು ನೀನು ಮಾಡಿರುವಂತಹ ಒಂದು ಘೋರ ತಪ್ಪಾಗಿದೆ. ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸು, ಯುದ್ಧ ಮಾಡಬೇಡ ಅಂತ ಹೇಳಿದರೂ ಕೂಡ ಕೇಳದೆ, ಪೇಳೆ ಹಿತವಚನಗಳನ್ನು, ಒಳ್ಳೆಯ ನುಡಿಗಳನ್ನು ವಿಭೀಷಣ ಹೇಳಿದರೂ ಕೂಡ ನಾನು ಕೇಳಲಿಲ್ಲ. ಬದಲಾಗಿ ನಾನು ಏನು ಮಾಡಿದೆ, ಆತನನ್ನು
ಅವನೀತನೆಂ. ಅಸೌಜನ್ಯದಿಂದ ವರ್ತಿಸ್ತಾ ಇದೀಯ ನೀನು, ಸೌಜನ್ಯವಂತ ಅಲ್ಲ. ಅಣ್ಣನ ಜೊತೆಗೆ ಹೆಂಗೆ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ ನಿನಗೆ ಅಂದ್ಕೊಂಡು ಆತನನ್ನು ಏನು ಮಾಡಿದೆ ನಾನು? ಗರ್ಜಿಸಿ, ಗದರಿ, ಬೈದೆ, ಬೆದರಿಸಿದೆ, ಹೆದರಿಸಿದೆ, ಬೈದೆ ನಾನು. ಆ ಅನುಜಾತನನ್ನು, ಒಡ ಹುಟ್ಟಿದವನನ್ನೇ ನಾನು ಬೈದ್ಬಿಟ್ಟೆ. ಆತ ನನಗೆ ಬುದ್ಧಿವಾದಗಳನ್ನು ಹೇಳೋದಕ್ಕೆ ಬಂದ. ಆ ವಿನೀತನನ್ನು ಅರೆಯಟ್ಟಿ, ಅಂತಹ ಸೌಜನ್ಯವಂತನನ್ನು, ಅಂತಹ ಒಳ್ಳೆಯ ಸಹೋದರನನ್ನು ಬೈದು ನಾನು ಅರಮನೆಯಿಂದ ಆಚೆ ಕಳಿಸಿಬಿಟ್ಟೆ. ದುರ್ವ್ಯಸನಿಯಂ ಕಳೆದೆಂ. ನಾನು ಆಗ ದುರ್ವ್ಯಸನಿ ಅಂದರೆ ಕೆಟ್ಟ ಚಟ. ನಾನು ಆಗ ಕೆಟ್ಟ ಚಟದಲ್ಲಿ ಕಳೆದೆಂ ಅಂದ್ರೇನು? ಕಳೆದು ಹೋಗ್ಬಿಟ್ಟಿದ್ದೆ. ಕೆಟ್ಟ ಚಟಕ್ಕೆ ನಾನು ಬಲಿಯಾಗಿದ್ದೆ. ಸೀತೆಯ ರೂಪಕ್ಕೆ, ಸೀತೆಯ ವ್ಯಾಮೋಹಕ್ಕೆ ನಾನು ಬಲಿಯಾಗ್ಬಿಟ್ಟಿದ್ದೆ. ಆಗ ನನಗೆ ಒಳ್ಳೆಯದರ ಕೆಟ್ಟದರ ಒಳಿತು ನನಗೆ ಇರಲಿಲ್ಲ. ವ್ಯಸನಾಭಿಭೂತನ್ ಆವನು. ಯಾವುದೇ ವ್ಯಕ್ತಿ, ಯಾವ ವ್ಯಕ್ತಿ ಚಟಕ್ಕೆ ಬಲಿಯಾಗಿರ್ತಾನೋ, ಕೆಟ್ಟ ಚಟಕ್ಕೆ ಬಲಿಯಾಗಿರ್ತಾನೋ ಅವನಿಗೆ ಅನುರಾಗಂ ವೇಗದೆ, ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಾನೋ ಆತನಿಗೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ಅಂತಹ ವ್ಯಕ್ತಿ, ಕೆಟ್ಟ ಚಟಕ್ಕೆ ಬಲಿಯಾಗಿರುವಂತಹ ವ್ಯಕ್ತಿ, ಒಂದು ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ವ್ಯಕ್ತಿ ಹಿತ ಅಹಿತ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದರ ಚಿಂತೆಯನ್ನು ಯಾಕೆ ಮಾಡ್ತಾನೆ? ಅದೇ ರೀತಿಯಾಗಿ ಸೀತೆಯ ಮೋಹಕ್ಕೆ ಬಲಿಯಾಗಿ ನನಗೆ ಒಳ್ಳೆಯದು ಕೆಟ್ಟದರ ಪರಿವು ಇರಲಿಲ್ಲ. ಪದ್ಯ 14. ಜಸದಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯಭವಾನು ಬದ್ದಮಪ್ಪ ಸಂಗತಿಯಂ ಸುರುಜ್ಜನದ ಬೇವಸಮಂ ಜನತಾಪವಾದಮಂ ಬೆಸನಿಗಳಾರುಂ ಎತ್ತಲ್ ಅರಿವರ್ ವಿಷಯಾಸವ ಮತ್ತ ಚೇತಸರ್. ಪದಗಳ ಅರ್ಥ: ಜಸದಳಿವಂ. ಜಸ ಅಂದರೆ ಯಶಸ್ಸು, ಅಳಿವು ಅಂದರೆ ನಾಶ, ಯಶಸ್ಸಿನ ನಾಶವನ್ನು. ಪರಾಭವ ಅಂದರೆ ಸೋಲು, ಪತ್ತುಗೆ ಸಂಪರ್ಕ, ಸೋಲಿನ ಸಂಪರ್ಕವನ್ನು. ದೊರೆವೆತ್ತ ಶ್ರೇಷ್ಠವಾದ, ತಮ್ಮ ಮಾನಸಿಕೆಯ ಮನಸ್ಥಿತಿಯ ಕೇಡನ್ನು ನಾಶವನ್ನು. ಉನ್ನತಿ ಅಭಿವೃದ್ಧಿ ಬೆಳವಣಿಗೆ. ಬನ್ನ ಅಂದರೆ ಭಂಗ, ಉನ್ನತಿಯ ಬೆಳವಣಿಗೆಯ ಭಂಗವನ್ನು. ಅನ್ಯ ಬೇರೆ, ಭವ ಜನ್ಮ, ಬದ್ದಮಪ್ಪ ಅಂದರೆ ಸದ್ಗತಿಗೆ ಬದ್ಧವಾದಂಥ ನಡೆ. ಸುಗತಿ ಅಂದರೆ ಒಳ್ಳೆಯ ನಡೆ. ಸುರುಜ್ಜನ ಅಂದರೆ ಒಳ್ಳೆಯ ಹೃದಯವನ್ನು ಹೊಂದಿರುವಂತಹ ಜನರು. ಬೇವಸಮಂ, ಬೇವಸ ಅಂದರೆ ಚಿಂತೆ ದುಃಖವನ್ನು. ಜನತಾ ಅಪವಾದ, ಜನತೆಯ ಅಪವಾದ ದೂಷಣೆ. ಬೆಸನಿಗಳಾರ್ ಕೆಟ್ಟ ಚಟವನ್ನು ಹೊಂದಿದವರು. ಎತ್ತಲ್ ಹೇಗೆ, ಅರಿವರ್ ತಿಳಿಯಲು ಸಾಧ್ಯ. ವಿಷಯಾಸವ ಇಂದ್ರಿಯ ಮೋಹವೆಂಬ ಮದ್ಯ. ಮತ್ತ ಚೇತಸರ್ ಅಂದರೆ ಮತ್ತಾಗಿರುವ ಮನಸ್ಸಿನವರು. ರಾವಣ ತಾನು ಮಾಡಿರುವಂತಹ ತಪ್ಪಿನ ಒಪ್ಪಿಗೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಆ ತಪ್ಪೊಪ್ಪಿಗೆದು ಒಂದು ದೊಡ್ಡ ಪಟ್ಟಿನೇ ಇದೆ. ಮೊದಲು ವಿಭೀಷಣ ಜೊತೆಗೆ ಯಾವ ರೀತಿಯಾಗಿ ನಡೆದುಕೊಂಡೆ, ಏನು ತಪ್ಪು ಮಾಡಿದೆ ಅನ್ನೋದನ್ನು ಮನಸ್ಸು ಬಿಚ್ಚಿ ಹೇಳ್ಕೊಂಡ. ಈಗ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಜಸದಳಿವಂ ಯಶಸ್ಸಿನ ನಾಶವನ್ನು. ಅಂದರೆ ಒಬ್ಬ ಲಂಕಾಧಿಪತಿಯಾಗಿ ಈ ಹೀನಾಮಯವಾಗಿರುವಂತಹ ಕೆಲಸವನ್ನು, ಅಂದರೆ ಸೀತೆಯ ವ್ಯಾಮೋಹಕ್ಕೆ ಬಲಿಯಾಗಿ ಸೀತೆಯನ್ನು ಅಪಹರಣ ಮಾಡುವಂತಹ ಕೆಲಸ, ಈ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ವ್ಯಕ್ತಿತ್ವ ಯಶಸ್ಸಿನ ನಾಶವಾಗ್ತಾ ಇದೆ. ಹಾಗೆ ಪರಾಭವದ ಪತ್ತುಗೆಯಂ ಸೋಲು ಸಮೀಪಿಸ್ತಾ ಇದೆ. ನಾಶ ಆಗ್ತಾ ಇದೆ ಅಂತಂದರೆ ಏನಲ್ಲಿ ಸೋಲಾಗ್ತಾ ಇದೆ ಅಂತ, ಪರಾಭವ ಆಗ್ತಾ ಇದೆ, ಅವನತಿ ಆಗ್ತಾ ಇದೆ. ಅವನತಿ ಎನ್ನುವಂಥದ್ದು ಸಮೀಪಿಸ್ತಾ ಇದೆ. ದೊರೆವತ್ತ ತಮ್ಮ ಮಾನಸಿಕೆಯ ಕೇಡನ್ ಅಂದರೆ ಈ ಶ್ರೇಷ್ಠವಾಗಿರುವಂತಹ ಉನ್ನತ
ಮನಸ್ಸಿನ ದುಸ್ಥಿತಿಗೆ ಕಾರಣ ಆಗ್ತಾ ಇದೆ. ಆ ಮನಸ್ಸಿಗೆ ಕೇಡು ಉಂಟಾಗ್ತಾ ಇದೆ, ನೋವು ಉಂಟಾಗ್ತಾ ಇದೆ. ಉನ್ನತಿಯ ಬನ್ನಮನ್, ಹಾಗೆ ಉನ್ನತಿಗೆ ಭಂಗ ಬರ್ತಾ ಇದೆ. ಹಾಗೆ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಅಂದರೆ ಜನುಮದಿಂದ ತಲೆತಲಾಂತರದಿಂದ ಬಂದಿರುವಂತಹ ಸಂಸ್ಕೃತಿ, ನಡವಳಿಕೆ, ಒಳ್ಳೆಯ ನಡೆ ನುಡಿ ಜೊತೆಗೆ ಸುವೃಜ್ಜನದ ಬೇವಸಮಂ. ಹಾಗಂದರೆ ನನ್ನ ಹಿತಚಿಂತಕರು, ಒಳ್ಳೆಯ ಹೃದಯಿಗಳು, ಅವರ ಚಿಂತೆ ದುಃಖ, ಹಾಗೆ ಜನತಾಪವಾದಮಂ ಅಂದರೆ ಜನರು ಏನು ಅಪವಾದ ಮಾಡ್ತಾ ಇದ್ದಾರಲ್ಲ, ದೂಷಣೆ ಮಾಡ್ತಾ ಇದ್ದಾರಲ್ಲ, ಆ ಜನರ ಅಪವಾದ. ಬೆಸನಿಗಳ್ ಆರುಂ ಎತ್ತಲ್ ಅರಿವರ್, ಈ ಎಲ್ಲವನ್ನೂ ಕೂಡ ಅಂದರೆ ಇಲ್ಲಿ ಒಂದು ಮನೆತನದ ವ್ಯಕ್ತಿತ್ವದ ನಾಶ ಆಗೋದು, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೋದು, ಜನ ನನ್ನ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳೋದು, ನನ್ನ ಚಿಂತಕರಿಗೆ ನಾನು ಇಂಥ ಕೃತ್ಯವನ್ನು ಮಾಡೋದರಿಂದ ನನ್ನ ಚಿಂತಕರಿಗೆ, ನನ್ನ ಹತ್ತಿರದವರಿಗೆ ತುಂಬ ನೋವಾಗ್ತಾ ಇದೆ. ತಲೆತಲಾಂತರದಿಂದ ಬಂದಿರತಕ್ಕಂತಹ ಘನತೆ, ಗೌರವ, ಸಂಸ್ಕೃತಿ ಎನ್ನುವಂಥದ್ದು ನನ್ನಿಂದ ಹಾಳಾಗ್ತಾ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ಯೋಚನೆಯನ್ನು ವ್ಯಸನಕ್ಕೆ ಬಲಿಯಾದವರು, ಕೆಟ್ಟ ಚಟಕ್ಕೆ ಬಲಿಯಾಗಿರುವಂತಹ ವ್ಯಕ್ತಿ ಈ ಎಲ್ಲದರ ಬಗ್ಗೆ ಯೋಚನೆಯನ್ನು ಮಾಡ್ತಾನೆಯೇ? ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಟದ ಮತ್ತು ಏನು ಏರಿರುತ್ತಲ್ಲ, ನಶೆ ಏನು ಏರಿರುತ್ತಲ್ಲ, ಅವರು ಈ ಕುಂದು ಕೊರತೆಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಅಳಿವು ಉಳಿವುಗಳ ಬಗ್ಗೆ ಅವರಿಗೆ ಯೋಚನೆಯೇ ಇರೋದಿಲ್ಲ. ನೋಡಿ, ಅದನ್ನೇ ಇಲ್ಲಿ ಇಂದ್ರಿಯ ಮೋಹವೆಂಬ ಮತ್ತೇರಿರುವಂತಹ ಮನಸ್ಸಿರುವ ವ್ಯಕ್ತಿಗಳು ಅಂತ. ಮತ್ತು ಏರೋದು ಅಂತಂದರೆ ಏನಿಲ್ಲಿ ಕುಡುಕರಿಗೆ ಏರುವಂಥ ಮತ್ತು ಕೇವಲ ಅದು ಅಲ್ಲ, ಇಂದ್ರಿಯಗಳ ಮತ್ತು ಏರಿರ್ತಕ್ಕಂಥವ್ರು, ಕಾಮ ಮೋಹದ ಮತ್ತು ಏರಿರ್ತಕ್ಕಂಥವ್ರು ತಮ್ಮ ಘನತೆ, ಬೆಳವಣಿಗೆ, ನಾಶ ವಿನಾಶ ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ರಾವಣನಿಗೆ ಸೀತೆಯ ಮತ್ತು ಏರಿತ್ತು, ಸೀತೆಯ ರೂಪ ಮೋಹದ ಮತ್ತು ಏರಿತ್ತು. ಹಾಗಾಗಿ ಏನನ್ನು ಕೂಡ ಗಮನಿಸಲಿಲ್ಲ, ಯಾರು ಹೇಳಿದ ಮಾತುಗಳು ಕೂಡ ಆತನ ಕಿವಿಗೆ ಕೇಳಿಸಲಿಲ್ಲ. ಅದನ್ನೇ ರಾವಣ ನೆರೆದಿರುವಂತಹ ಜನರ ಮುಂದೆ, ತನ್ನ ಆಪ್ತ ವರ್ಗದವ್ರ ಮುಂದೆ ಹೇಳ್ತಾ ಇದ್ದಾನೆ, ನಾನು ಆ ಕೆಲಸವನ್ನು ಮಾಡಬೇಕಾದ್ರೆ ನನಗೇನಾಗಿತ್ತು, ಮತ್ತೆ ಏರ್ಬಿಟ್ಟಿತ್ತು, ನನಗೆ ಏನೂ ಕಾಣಿಸ್ಲಿಲ್ಲ. ವಚನ ಎಂದ್ ಉದ್ವೇಗಪರನಾಗಿ ನೋಡಿದ್ ಆತ್ಮಗತದೊಳ್ ಇಂತ್ ಎಂದಂ. ಪದಗಳ ಅರ್ಥ ಎಂದು. ಹೀಗೆ ಉದ್ವೇಗಪರನಾಗಿ, ಆವೇಶದಿಂದ ಅಥವಾ ತಳಮಳದಿಂದ ನುಡಿದ, ಹೇಳಿದ. ಆತ್ಮದೊಳ್ ಮನಸ್ಸಿನಲ್ಲಿನೇ ಅಂದರೆ ತನ್ನಷ್ಟಕ್ಕೆ ತಾನೇ, ಇಂತೆಂದ ಹೀಗೆ ಹೇಳ್ತಾನೆ. ಹೀಗೆ ರಾವಣನಿಗೆ ಸೀತೆಯ ಪರಿಸ್ಥಿತಿಯನ್ನು ನೋಡಿ ಮೂರ್ಛಿತಳು ಆಗಿರೋದನ್ನು ಕಂಡು ಕರುಣೆ ಉಂಟಾಗಿ, ಪ್ರೀತಿ ಕರಗಿ, ವೈರಾಗ್ಯಕ್ಕೆ ತಿರುಗಿ ಆತನಲ್ಲಿ ಏನಾಗುತ್ತೆ, ಪಶ್ಚಾತ್ತಾಪದ ಮನೋಭಾವ ಉಂಟಾಗುತ್ತೆ. ಆಗ ತಾನೇನೇನು ಕಾರ್ಯಗಳನ್ನೆಲ್ಲ ಮಾಡಿದಾನಲ್ಲ, ಯಾವುದ್ಯಾವುದನ್ನು ಗಮನಿಸಲಿಲ್ಲ ಅನ್ನೋದನ್ನು ಒಂದೊಂದಾಗಿ ಎಳೆಯಾಗಿ ಬಿಚ್ಚುತ್ತಾ ತನ್ನ ಆಪ್ತ ವರ್ಗದವರೊಂದಿಗೆ ಹೇಳ್ತಾ ಹೋಗ್ತಾನೆ. ಅದನ್ನೇ ಉದ್ವೇಗಪರನಾಗಿ ಅಂತಂದರೆ ಏನಿಲ್ಲಿ ಆವೇಶದಿಂದ, ತಾನು ಮಾಡಿರ್ತಕ್ಕಂಥ ತಪ್ಪಿನ ಅರಿವು ಆಗ್ಬಿಡುತ್ತೆ. ತಾನು ಏನೇನು ಮಾಡಿರ್ತಾನಲ್ಲ ಆವೇಶದಿಂದ, ಆ ಆವೇಶದಲ್ಲಿ, ಆ ಉದ್ವೇಗದಲ್ಲಿ ಎಲ್ಲದನ್ನು ಕೂಡ ಹೇಳ್ಕೊಂಡು ನುಡಿತಾನೆ, ಹೇಳ್ಕೊಂಡು ಬಿಡ್ತಾನೆ. ನಂತರದಲ್ಲಿ ಆತ್ಮಗತದೋಳ್ ಅಂದರೆ ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ತಾನೇ ಅಂದ್ಕೊಳ್ತಾನೆ. ಇಂತೆಂದಂ ಹೀಗೆ ಹೇಳ್ಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ತನ್ನ ಮನಸ್ಸಿನಲ್ಲೇ ಒಂದು ಯೋಚನೆಯನ್ನು ಮಾಡ್ತಾನೆ. ಅದು ಏನು ಅನ್ನೋದನ್ನು ಮುಂದಿನ ಒಂದು ಪದ್ಯದಲ್ಲಿ ನೋಡೋಣ. ಪದ್ಯದ ಕೊನೆಯ ಘಟ್ಟ ಅಂದರೆ ಅಂತಿಮ ಪದ್ಯ. ಇರದ್ ಉಯ್ದ್ ಈಗಳೇ ಕೊಟ್ಟೋಡ್ ಎನ್ನ ಕಡುಪುಂ ಕಟ್ಟಾಯುಮುಂ ಬೀರಮುಂ ಬಿರುದುಂ ಬೀಸರಮಕ್ಕುಂ ಓಸರಿಸಿದಂತ್ ಆರ್ಗಿಕುಂ ಅಂತ್ ಆಗದಂತಿರೆ ದೋರ್ಗರ್ವಮಂ ಇರ್ವೆಲಂ ಪೊಗಳ್ವೆನಂ ಸೌಮಿತ್ರೆಯಂ
ರಾಮನಂ ವೀರಥರ್ಮಾಡಿ ರಣಾಗ್ರದೊಳ್ ಪಿಡಿದು ತಂದ್ ಆಂ ಕೊಟ್ಟೆಪೆಂ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ವಂದಂ. ಇರದ್ ಇರುವ ಸೀತೆಯನ್ನ ಉಯ್ದಿ ಒಯ್ದು ಈಗಲೇ ಕೊಟ್ಟೊಡೆ ಅಂದರೆ ಒಪ್ಪಿಸಿದ್ರೆ ಎನ್ನ ನನ್ನ ಕಡುಪುಂ ಪರಾಕ್ರಮ ಕಟ್ಟಾಯಮುಂ ಅಧಿಕ ಸಾಮರ್ಥ್ಯ ಬೀರಮುಂ ವೀರತ್ವ ಬಿರುದುಂ ಬಿರುದು ಅಥವಾ ಕೀರ್ತಿ ಬೀಸರಮಕ್ಕುಂ ಅಂದರೆ ವ್ಯರ್ಥವಾಗುವುದು ಓಸರಿಸು ಅಂದರೆ ಬದಿಗೆ ಸರಿಸೋದು ಅಂತ ಪಕ್ಕಕ್ಕೆ ಸರಿಸೋದು ಆಗಿರ್ಕುಂ ಆಗಿ ಬಿಡುವುದು ಅಂತಾಗದಂತಿರೆ ಹೀಗೆ ಆಗದಂತಿರಲು ದೋರ್ಗರ್ವ ಬಾಹುಬಲದ ಹಮ್ಮು ನಿರ್ವಲಂ ಎರಡು ಸೈನ್ಯ ಪೊಗಳ್ವೆನಂ ಹೊಗಳಬೇಕು ಹೊಗಳುವುದು ಸೌಮಿತ್ರಿಯಂ ಲಕ್ಷ್ಮಣ ರಾಮನಂ ರಾವಣನನ್ನು ವೀರಥರ್ಮಾಡಿ ಅಂದರೆ ರಥ ವೀರಥ ಅಂದರೆ ರಥ ಇಲ್ಲದಂತೆ ಮಾಡಿ ರಣಾಗ್ರದೊಳ್ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಹಿಡಿದು ತಂದು ಅವರನ್ನು ಕರೆದುಕೊಂಡು ಬಂದು ಆಂ ನಾನು ಕೊಟ್ಟಪೆಂ ಅಂದರೆ ಕೊಡುವೆನು ಒಪ್ಪಿಸುವೆನು ಸೀತೆಯನ್ನು ಎಂದು ನಿಶ್ಚಯಿಸಿ ಅಂದರೆ ನಿರ್ಧಾರ ಮಾಡಿ ನಿಜ ನಿವಾಸಕ್ಕೆ ವಂದಂ ನಿಜ ನಿವಾಸಕ್ಕೆ ಅಂದರೆ ತನ್ನ ನಿವಾಸಕ್ಕೆ ಬರ್ತಾನೆ. ಪ್ರಮದ ವನದಿಂದ ಮತ್ತೆ ಮರಳಿ ತನ್ನ ನಿವಾಸಕ್ಕೆ ವಾಪಸ್ಸಾಗ್ತಾನೆ. ಹೀಗೆ ರಾವಣ ಸಡನ್ನಾಗಿ ಒಮ್ಮಿದ್ದೊಮ್ಮೆಗ್ಲೇ ಒಂದು ಉದ್ವೇಗಕ್ಕೆ ಒಳಗಾಗಿ ಆತಂಕಕ್ಕೆ ಒಳಗಾಗಿ ತಾನು ಮಾಡಿರೋಂತಹ ಕರ್ಮ ಪಾಪವನ್ನು ಕೆಟ್ಟ ಕೆಲಸವನ್ನು ಎಲ್ಲದನ್ನು ತನ್ನ ಆಪ್ತ ವರ್ಗದವರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ತದನಂತರದಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡ್ತಾನೆ. ಏನಂದರೆ ಇರದುದ್ ಉಯ್ದ್ ಈಗಳೇ ಕೊಟ್ಟೊಡ ಎನ್ನ ನಾನು ಇರುವಂತಹ ಇದೇ ಉದ್ವೇಗದಲ್ಲಿ ಪಶ್ಚಾತ್ತಾಪದ ಭಾವನೆಯಲ್ಲಿ ನನ್ನ ಹತ್ರ ಇರುವಂತಹ ನನ್ನ ಅಧೀನದಲ್ಲಿ ಇರುವಂತಹ ಸೀತೆಯನ್ನು ಒಯ್ದು ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದ್ರೆ ಏನಾಗುತ್ತೆ? ಎನ್ನ ಕಡುಪಂ ಕಟ್ಟಾಯುಮಂ ಬೀರಮಂ ಬಿರುದುಂ ನನ್ನ ಪರಾಕ್ರಮ ಶೌರ್ಯ ಸಾಮರ್ಥ್ಯ ಬಿರುದು ವೀರತ್ವ ಕೀರ್ತಿ ಇದೆಲ್ಲ ಏನಾಗುತ್ತೆ? ಬೀಸರಮಕ್ಕುಂ ಎಲ್ಲದೂ ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ನಾನು ಇಷ್ಟು ವರ್ಷಗಳಿಂದ ಗಳಿಸಿಕೊಂಡು ಬಂದಿರತಕ್ಕಂತಹ ಶಕ್ತಿ ಸಾಮರ್ಥ್ಯ ನನ್ನ ಘನತೆ ಗೌರವ ಎಲ್ಲದೂ ಏನಾಗಿ ಹೋಗ್ಬಿಡುತ್ತೆ? ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳ್ದಂಗೆ ಆಗಿ ಹೋಗ್ಬಿಡುತ್ತೆ. ಓಸರಿಸಿದಂತಾಗಿರ್ಕುಂ ಅಂದರೆ ಅವು ಎಲ್ಲವನ್ನೂ ಕೂಡ ಈ ಕೀರ್ತಿ ಘನತೆ ಪರಾಕ್ರಮ ಸಾಮರ್ಥ್ಯ ಬಿರುದು ಈ ಎಲ್ಲವನ್ನ ಸೈಡ್ಗೆ ಪಕ್ಕಕ್ಕೆ ಸರಿಸಿದಂಗೆ ಆಗೋಗ್ಬಿಡುತ್ತೆ. ಹಾಗೆ ಆಗಬಾರ್ದು ಅಂತಾಗದಂತಿರೆ ಹಾಗೆ ಆಗಬಾರ್ದು ಅಂದರೆ ಶಕ್ತಿ ಸಾಮರ್ಥ್ಯ ಬಿರುದೂ ಕೂಡ ಹಾಗೆ ಇರಬೇಕು, ಪ್ರತಿಷ್ಠೆ ಗೌರವಗಳು ಕೂಡ ಹಾಗೆ ಇರಬೇಕು, ಮತ್ತು ಸೀತೆಯನ್ನು ಕೂಡ ರಾಮನಿಗೆ ಒಪ್ಪಿಸಿದಂತಾಗಬೇಕು ಮತ್ತು ರಾಮ ಲಕ್ಷ್ಮಣರಿಗೆ ಯಾವುದೇ ದೈಹಿಕ ತೊಂದರೆಯನ್ನು ಆಗಬಾರ್ದು ಅಂತ ಯೋಚನೆಯನ್ನು ಮಾಡ್ತಾನೆ. ಇವೆಲ್ಲ ರಾವಣನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳು. ಮತ್ತು ಸೀತೆಯನ್ನು ಹಾಗೆ ಒಪ್ಪಿಸ್ಬಿಟ್ರೆ ಜನ ನನ್ನ ಬಗ್ಗೆ ಏನು ಮಾತಾಡ್ಕೊಳ್ಳೋದಿಲ್ಲ, ನನ್ನ ವೀರತ್ವದ ಬಗ್ಗೆ ಏನು ಮಾತಾಡ್ಕೊಳ್ಳೋದಿಲ್ಲ, ನನ್ನನ್ನು ಹೇಡಿ ಅಂತ ಮಾತಾಡ್ಕೊಳ್ತಾರೆ, ನನ್ನ ಘನತೆ ಗೌರವ ಎಲ್ಲ ಮಣ್ಪಾಲಾಗಿ ಹೋಗ್ಬಿಡುತ್ತೆ ಅಂದ್ಕೊಂಡು ಏನು ಯೋಚನೆ ಮಾಡ್ತಾನೆ ನೋಡಿ. ದೋರ್ಗರ್ವಮಂ ಇರ್ವಲಂ ಅಂದರೆ ನನ್ನ ಬಾಹುಬಲವನ್ನು ನನ್ನ ಪರಾಕ್ರಮವನ್ನು ಇರ್ವಲಂ ಎರಡೂ ಸೈನ್ಯದವರು ರಾಮನ ಸೈನ್ಯದವರು ಮತ್ತು ರಾವಣನ ಸೈನ್ಯ ಎರಡೂ ಸೈನ್ಯದವರು ಪೊಗಳ್ವೆನಂ ಹೊಗಳುವಂತಾಗಬೇಕು, ನನ್ನ ಕೀರ್ತಿಯನ್ನು ಹೊಗಳಬೇಕು ಅವರು. ಸೌಮಿತ್ರಿಯಂ ರಾಮನಂ ಸೌಮಿತ್ರಿಯ ಪುತ್ರನಾಗಿರುವಂತಹ ಲಕ್ಷ್ಮಣನನ್ನು
ಮತ್ತು ರಾಮನನ್ನು ವಿರಥರ್ ಮಾಡಿ, ರಥ ಇಲ್ಲದಂತೆ, ವಿರಥ ರಥ ಇಲ್ಲದಂತೆ ಅಂದರೆ ರಥದಿಂದ ಕೆಳಗಿಳಿಯುವಂತೆ ಮಾಡಿ. ರಥದಿಂದ ಕೆಳಗಿಳಿದ್ಬಿಟ್ರೆ ಅವರು ಸೋತ ಹಾಗೆ. ರಥದಿಂದ ಕೆಳಗಿಳಿಯುವಂತೆ ಮಾಡಿ, ರಥ ಇಲ್ಲದಂತೆ ಮಾಡಿ, ರಣರಂಗದಲ್ಲಿ ಅವರನ್ನು ಹಿಡಿದು ಬಂಧಿಸಿ ತಂದು ಆಮೇಲೆ ಸೀತೆಯನ್ನು ಅವರಿಗೆ ಒಪ್ಪಿಸ್ತೀನಿ, ಆಮೇಲೆ ಸೀತೆಯನ್ನು ಅವ್ರ ಜೊತೆಗೆ ಕಳಿಸಿಕೊಡ್ತೀನಿ ಎಂದು ನಿಶ್ಚಯಿಸಿ ನಿರ್ಧಾರವನ್ನು ಮಾಡ್ತಾನೆ. ಮನಸ್ಸಿನಲ್ಲೇ ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರವನ್ನು ಆಪ್ತ ವರ್ಗದವ್ರಿಗೆ ಹೇಳೋದಿಲ್ಲ, ಇದು ಮನಸ್ಸಿನ ಮಾತು. ಈ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡ ರಾವಣ ತನ್ನ ನಿಜ ನಿವಾಸಕ್ಕೆ, ತನ್ನ ಅರಮನೆಗೆ ಬರ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ ಕವಿ ನಾಗಚಂದ್ರ ಅವರು ಈ ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಪದ್ಯದಲ್ಲಿ ರಾವಣ ಸೀತೆಯ ವ್ಯಾಮೋಹಕ್ಕೆ ಒಳಗಾಗಿ ಸೀತೆಯನ್ನು ಅಪಹರಿಸಿ ನಂತರ ಆ ವ್ಯಾಮೋಹದಿಂದ ಹೇಗೆ ಬಿಡುಗಡೆ ಹೊಂದ್ತಾನೆ, ಕದಡಿದ ಮನಸ್ಸು ಯಾವ ರೀತಿಯಾಗಿ ತಿಳಿಯಾಗುತ್ತೆ ಅನ್ನೋದನ್ನು ಮನಸ್ಸಿಗೆ ನಾಟುವಂತೆ ಚಿತ್ರಿಸಿದ್ದಾರೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಹಳೆಗನ್ನಡ ಪದ್ಯ ನೋಡೋದಕ್ಕೆ ಅತ್ಯಂತ ಕಠಿಣ ಅಂತ ಅನಿಸುತ್ತೆ, ಆದರೆ ಅರ್ಥ ಮಾಡ್ತಾ ಹೋದಂಗೆಲ್ಲ ಭಾಳ ಸರಳವಾಗಿರುತ್ತೆ. ಈ ಪದ್ಯದ 3 ವಿಡಿಯೋಗಳನ್ನು ನೋಡಿ. ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿರುತ್ತೆ. ಅರ್ಥ ಆಗಲಿಲ್ಲ ಅಂತಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.